ಈ ಭಾಗದ ಜನರ ಬೇಡಿಕೆ ಇದೆ, ಅದನ್ನ ಏನಾದರೂ ಮಾಡ್ತಾರೆ ಸರ್? ಇಲ್ಲಿ ಹೆಚ್ಚಿನ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು. ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ, ನಿಮಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದೀವಿ. ಮೈಕ್ ನೋಡಪ್ಪ, ಇಲ್ಲದು ಬೆಂಗಳೂರು ನಗರದ ಮಕ್ಕಳಿ ಪ್ಲೀಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೇನೆ. ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ಕಣಿವೆಯ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಶಿಡ್ಲಘಟ್ಟ ಅಮಾನಿ ಕೆರೆ, ಈಗ ಹೇಳಿದ್ರು ಡಿಕೆ, ಅಮಾನಿ ಕೆರೆಯಿಂದ ಶಿಡ್ಲಘಟ್ಟ ತಾಲೂಕಿನ 45 ಕೆರೆಗಳಿಗೆ, ಶಿಡ್ಲಘಟ್ಟದ 45 ಕೆರೆಗಳಿಗೆ ಮತ್ತು ಚಿಂತಾಮಣಿ ತಾಲೂಕಿನ 119 ಕೆರೆಗಳಿಗೆ, ಒಟ್ಟು 164 ಕೆರೆಗಳಿಗೆ ನೀರು ತುಂಬಿಸುವ ಸುಮಾರು 237 ಕೋಟಿ ನಡೆದಿದೆ ಅಂತ ಹೇಳಿದ್ದೀನಿ. 17,000 ಕೋಟಿ ಖರ್ಚಾಗಿದೆ ಅಂತ ಹೇಳಿದ್ದೀನಿ. 82%, 96%, 90% ಕೆಲಸಗಳೆಲ್ಲ ಮುಗಿದಿದ್ದಾವೆ. ಇನ್ನು 2 ವರ್ಷದಲ್ಲಿ ಕುಡಿಯ ನೀರಿನ ಪ್ರಾಜೆಕ್ಟ್ ಎಲ್ಲ ಮುಗಿದು ನೀರು ಕೊಡ್ತಕ್ಕಂಥ ಕೆಲಸ. 14 TMC ನೀರು ಕುಡಿಯ ನೀರಿಗೆ ಬೇಕಾಗಿದೆ. ಅದು ಅವ್ರಿಗೆ ಗೊತ್ತಿದ್ದೇ ಇರಬಹುದು. 14 TMC ನೀರನ್ನ ಕೊಡ್ಲಿಕ್ಕೆ ಸರ್ಕಾರ ಬದ್ಧವಾಗಿದೆ, ಕೊಟ್ಟೇ ಕೊಡ್ತೀವಿ. ಸುಧಾಕರ್ ಬಂದಿದ್ದಾರೆ, ಸುರೇಶ್ ಬಂದಿದ್ದಾರೆ, ನಮ್ಮ ಪ್ರದೀಪ್ ಇನ್ನು ಒಟ್ಟು 48 ವಿಷಯಗಳನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ. ಎಲ್ಲ ತೀರ್ಮಾನಗಳನ್ನು ಕೂಡ ಹೇಳಕ್ ಹೋಗಲ್ಲ, ಇಂಪಾರ್ಟೆಂಟ್ ತೀರ್ಮಾನಗಳನ್ನು ಹೇಳಿದ್ದೇನೆ. ಏನಾದ್ರೆ ತೀರ್ಮಾನ ಮಾಡಿದ್ದೆ ಆಮೇಲೆ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನ ಭಾಗ್ಯನಗರ, ಯಾಕಂದ್ರೆ ಪಲ್ಲಿ ಅನ್ನೋದು ಇದೆಯಲ್ಲ ತೆಲುಗು ಭಾಷೆ, ಅದು ನನಗೆ ಕೆಲವು ಗೊತ್ತಿಲ್ಲ, ನಿಮ್ಗೆ ಗೊತ್ತಾ? ಗೊತ್ತಿದ್ರೆ ಸರಿಯಾಗ ಸಂಸ್ಕೃತ ಮೂಲ, ಅದಕ್ಕೆ ಪಲ್ಲಿ ಅನ್ನೋದು ಬೇಡಪ್ಪ. ನಮ್ಮ ಕಡೆ ಎಲ್ಲ ಹಲ್ಲಿ ಅನ್ನೋದಕ್ಕೆ ಪಲ್ಲಿ ಅಂತ ಕರಿತೀವಿ. ಬಾಗೇಪಲ್ಲಿ ಅನ್ನೋದು ಬಹಳ ಮೊದಲಿಂದ ಇರೋ ಹೆಸರು, ಅದು ಬೇಡ ಅಂತ ಹೇಳಿ MLA ಕೂಡ ಒತ್ತಾಯ ಮಾಡಿದ್ರು. ಭಾಗ್ಯನಗರ, ಭಾಗ್ಯನಗರ, ಇನ್ಮುಂದೆ ಭಾಗ್ಯನಗರ. ನಾನು ಈಗಾಗಲೇ ಹೇಳಿದೆ, 31 ಸಬ್ಜೆಕ್ಟ್ಸ್ 2,550 ಕೋಟಿ. ಬೆಂಗಳೂರು ಡಿವಿಷನ್ ನಲ್ಲಿ 31 ಸಬ್ಜೆಕ್ಟ್ಗಳಿಗೆ ಚರ್ಚೆಯಾಗಿ ತೀರ್ಮಾನ ಮಾಡಿದ್ವಿ. ಇದಕ್ಕೆ 2,550 ಕೋಟಿ ರೂಪಾಯಿಗಳು ಮಂಜೂರು ಮಾಡಿದ್ವಿ. ಆಮೇಲೆ ಬಹಳ ಮುಖ್ಯವಾಗಿ ಪ್ರತಿ ಜಿಲ್ಲೆಗಳಲ್ಲಿ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರ ಮಕ್ಕಳಿಗೆ ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ರೆಸಿಡೆನ್ಸಿಯಲ್ ಶಾಲೆಗಳನ್ನು ತೆಗೆಯಲಿಕ್ಕೆ ತೀರ್ಮಾನ. ಅದಕ್ಕೆ ಒಟ್ಟು ಖರ್ಚು ಮಾಡತಕ್ಕಂತ ಹಣ 1,125.25 ಕೋಟಿ. ಇವೆಲ್ಲ ರೆಸಿಡೆನ್ಸಿಯಲ್ ಶಾಲೆಗಳು ಕಾರ್ಮಿಕ ಮಕ್ಕಳಿಗೆ
ಎಲ್ಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ ಅಲ್ಲಿ ಕಟ್ಟಿ ಅಂತ ಹೇಳಿದ್ದೀನಿ. ಜಿಲ್ಲಾ ಕೇಂದ್ರದಲ್ಲೇ ಕಟ್ಟಬೇಕು ಅಂತ ಏನಿಲ್ಲ. ಎಲ್ಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ ಆ ತಾಲೂಕಿನಲ್ಲಿ ರೆಸಿಡೆನ್ಸಿಯಲ್ ಶಾಲೆಗಳನ್ನು ಇದು 31 ಜಿಲ್ಲೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ. 31 ಜಿಲ್ಲೆಗಳಲ್ಲೂ ಕೂಡ 31 ರೆಸಿಡೆನ್ಸ್ ಶಾಲೆಗಳನ್ನು ತೆಗಿಲಿಕ್ಕೆ 1125.25 ಕೋಟಿಯನ್ನು ಇವತ್ತು ಮಂಜೂರು ಮಾಡಿದ್ದೀವಿ. ಆಮೇಲೆ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಕುಡಿಯ ನೀರಿಗೆ